ಹ್ಮ್ 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 ಪುಟ್ಟಮ್ಮ ಚಂದ ಚಂದ ಮಾಡಿದ್ದೀನಿ ನಿನ್ನ ಮಾತ್ರ. ನಿಧಾನ ಕಣೆ, ನಿಧಾನ. ಮೆತ್ತಗೆ ತಿನ್ನು. ಇವಳ ಇವಳ ತಟ್ಟೆ ಹಿಡ್ಕೊಂಡೆ ಕೂತವಳೆ. ಇವಳಿಗೋಸ್ಕರ ಮಾಡಿಕೊಟ್ರೆ ಅದೇನು ಅಂದಂಗೆ ಕೂತವಳೆ. ತಿನ್ನಮಿ ಇನ್ ಸ್ವಲ್ಪ. ಅಯ್ಯೋ ನಾವು ಒಳ್ಳೆ ಬಾಯಿ ಖಾರ ಆಗ್ತೈತೆ. ಬ್ಯಾಡ ಪುಟ್ಟಮ್ಮ. ನೋಡ್ದ ನಿನ್ನ ನಿನ್ಗೋಸ್ಕರ ಬಿಡು. ರೊಟ್ಟಿ ಯಾಕೆ ತಿಂದಳು, ನಾಳೆಗೆ ಒಂಥರ ಆಯ್ತದೆ. ಅದಕ್ಕೆ ಇಟ್ಟು ಮಾಡ್ಬಿಟ್ಟು ಚಿಕನ್ ಸಾರು ಮಾಡಿಕೊಟ್ರೆ ನೀನು ಹಿಂಗೆ ಮಾಡೋದು. ನೀನು ಕಣ್ಣು ಮುಚ್ಕೊಂಡು ತಿನ್ಬೇಕು. ಹೊಟ್ಟೆ ತುಂಬ ಗುಳುಕ್ 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 ಅಂತ ಮುದ್ದೆನ ನುಂಗ್ತಾ ಇದ್ರೆ ಚೆನ್ನಾಗಿರ್ತೈತಿ. ಹಿಂಗೆ ಆದರೆ ಆಟಿಯ ಆಮೇಲೆ ಏನಿಲ್ಲ, ಮಾತ್ರನೂ ನುಂಗಕ್ಕಾಗಲ್ಲ. ನುಂಗು. ಬೇಡ ಬೇಡ ಅಂದ್ರೂ ಎಲ್ಲ ಸೇರಿಸ್ಕೊಂಡು ಇಂಜೆಕ್ಷನ್ ಕೊಡ್ಸ್ರಲ್ವ ನಿಮಗೆ. ಮಾಡ್ತೀನಿ, ಹುಷಾರಾಗ್ಲಿ, ನಾನು ಆಮೇಲೆ ಮಾಡ್ತೀನಿ. ಮಾಡುವಂತೆ ಕಡೆ ಪದ್ದಿ, ನೀನು ಮಾಡುವಂತೆ. ಅಯ್ಯೋ ಮದ್ದು ಕಣ್ಣು ಮುಚ್ಕೊಂಡು ಇಟ್ ನುಂಗದ್ ಕಾಣಮಿ. ಎಲ್ಲರಿಗೂ ಮಾಡೋಳಂತೆ. ಏ ಪದ್ದಿ, ನಿನ್ ದೆಸೆಯಿಂದನಾದ್ರೂ ಪುಟ್ಟಮ್ಮ ನೋಡು ಎಲ್ಲರಿಗೂ ನತಿಗೆ ಊಟ ಇಕ್ಕಿ ಚೆನ್ನಾಗಿ ಬರ್ಜರಿ ಊಟನೇ ಮಾಡಿಸ್ಬಿಟ್ಲತೆಗೆ. ಮಗಳ ಅದೇ ತಾನೇ ನೋಡು. ಮತ್ತೆ ಅವಳಿಗೋಸ್ಕರನು ಮಾಡಿದೆ, ನಿಮ್ಗೋಸ್ಕರನು ಮಾಡಿದೆ. ಅದ್ರಲ್ಲಿ ಬೇರೆ ನಿಮ್ ನಡ್ಬರ್ಕಿನಿ ನಾನು ಬೇರೆ ಬಯಸ್ಕೋಬೇಕಲ್ವೇ. ಬಿಡು ಪುಟ್ಟಮ್ಮ, ಯಾಕೆ ಕೋಪ ಮಾಡ್ಕೊಂಡಿಯೇ? ಮತ್ತೆ ನೋಡು, ಎರಡೆರಡು ತುತ್ತು ತಿನ್ಬಿಟ್ಟು ಅವೇ ಸಾಕು ಅವೇ ಸಾಕು ಅಂತ ಚಿಕ್ಕ ಮಕ್ಳ ಹತ್ರ ಆಟ ಹಿಡಿತಾವಳಲ್ಲ ಇವಳು. ಪದ್ದಿ ಚಿಕ್ಕ ವಯಸ್ಸಿಂದನೂ ಅದು ಹಿಂಗೆ ಬೆಳ್ಕೊಬಂದ್ಲು, ಒದ್ದು ಗೊತ್ತಿಲ್ಲ ಕಣವ. ಒಂದಿರ್ಬೇಕಾಡ್ದಂಗೆ ಆಯ್ತದೆ. ಇಂಜೆಕ್ಷನ್ಗೆ ಸುಸ್ತಾಗಿ ಓದ್ಲಲ್ಲ ತಾಯಿ. ಲವ 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 ಆಗ್ತಾನೆ ಕಣೇಲಿ. ಇವಳಿಗೂ ನನಗೂ ಒಂದೇ ಸಲ ಹೇಳ್ಬೇಡ್ಮಿ. ಇನ್ನು ಒಂದೆರಡು ಮೂರು ದಿನ ಹೆಚ್ಚು ಕಮ್ಮಿ ಡೆಲಿವರಿ ಆಗಿದ್ದು. ಅವಳು ಮನೇಲೆ ನಾರ್ಮಲ್ ಆಗಿತ್ತು ಕವ. ಇನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ರಿ. ಇವಳು ಕತೆ ಹೆಂಗೆ, ಇವಳು ಕತೆ ಮುಗಿದಿತ್ತು ಕತೆ ಇವಳ್ದು. ಅದು ಮತ್ತೆ ಹೇಳು. ಅದಕ್ಕೆ ಸಾಕು, ನಂಗೆ ಒಂದೇ ಸಾಕು ಅಂತ ಪ್ರವೀಣ ಸಾಕು ಅಂತ ಸುಮ್ಮನೆ ಇರೋದು. ವಾ ಚಿಕ್ಕ ವಯಸ್ಸಿಂದ ಅವರು ತೆಂಗು ಸಾಕಿದ್ದಾಳೆ. ಏನು ಕತೆನೋ ಒಂದು ಕಾಣೆ. ಒಳ್ಳೆ ಮುದ್ರು ಮಣಿ ಸೊಪ್ಪಾಡ್ದಂಗೆ ಆಡ್ತಾಳೆ. ಬ್ಯಾರದಕ್ಕೆಲ್ಲ ಒಡಿ ಬಡಿ ಹೋಗು ಮುಂದಕ್ಕೆ ಸರ್ರೇಗೆ ಇಟ್ಬಿಟ್ಟು ಬತ್ತಾಳೆ. ಇವಳು ತನಗೆ ಮಾತ್ರ ಈ ಇಂಜೆಕ್ಷನ್ ಮಾತ್ರ ಆಗೋಕ್ಕಿಲ್ಲ ನೋಡು. ಈ ಇಂಜೆಕ್ಷನ್ನು ಟಾನಿಕ್ ಸ್ಮೆಲ್ಲು ಬತ್ತಿದಂಗೆ ಸಾಕು ಅಂತಾಳೆ. ಒಳ್ಳೆ ಚಿಕ್ಕ ಮಕ್ಳ ಥರ. ಅದಂತೂ ಸತ್ಯ ಕಣಮ್ಮ ಪುಟ್ಟಮ್ಮ. ಬ್ಯಾರದಕ್ಕೆಲ್ಲ ಗಂಡು ಮಗಳು ಒಂದನೇ ಎದುರಿಸ್ಬಿಡು ಬತ್ತಾಳೆ. ಆದ್ರೆ ನೋಡಿ ಇವಾಗ ತಾನೆ ಯಪ್ಪ ಒಂದು ಚೂಜಿ ಕೊಡಕ್ ಬರ್ಲಿಲ್ಲ. ಕರ್ರರೋ ಕಿರ್ರರೋ ಅನ್ಕೊಂಡು ಪ್ರವೀಣಗಿಂತ ಹೆಚ್ಚಾಗಿ ಆಡ್ತಾಳಲ್ಲ ಇವಳು. ತಿನ್ನು ದಡ್ಡಣ್ಣೆ. ಅದೇನ್ ಯೋಚನೆ ಮಾಡ್ತಿದ್ಯಾ ನನಗಂತೂ ಗೊತ್ತಿಲ್ಲ. ಅಯ್ಯಪ್ಪ ಪದ್ದೆ ಚೆನ್ನಾಗಿದೆ ಕಣೆ, ತಿನ್ನು. ಇನ್ನೊಂದೆರಡು ಪೀಸ್ ಹಾಕೊಡು ಪುಟ್ಟಮ್ಮ, ತಿನ್ಲೇತಿಗೆ. ಆ ತಾಯಿ ನೋಡು ತಟ್ಟೆಲಿ ಇನ್ನು ಹಂಗೆ ಹಿಡ್ಕೊಂಡು ಕೂತಾವಳೆ. ಇನ್ನೊಂದೆರಡು ಪೀಸ್ ಅಂತೆ. ಮೊದಲು ತಟ್ಟೆಲಿರೋದ ಮುಗಿಸ್ಲಿ ತಾಡೆ. ಅಯ್ಯೋ ಪುಟ್ಟವ, ಇಲ್ಲಾಂದ್ರೆ ಅವಳ ತಿಂದಳು ಕೇಳು. ಇಲ್ಲಾಂದ್ರೆ ನೀನೇ ಹಿಡ್ಕೊಂಡು ಒಂದೆರಡು ಮೂರು ತುತ್ತು ಗುಳುಕ್ ಅನ್ಸ್ಬಿಡು. ಬೇಡ ಸಾಕು, ನನಗೆ ನಿದ್ದೆ ಮಾಡಬೇಕು ಅಂತ ಅನ್ನಿಸ್ತೈತೆ. ಒಂಥರ ಆಗ್ತೈತೆ. ತಿನ್ನಲ್ಲ ನಾನು. ನೋಡ್ತಾ ಇದ್ದೀನಿ ನೋಡ್. ಮತ್ತೆ ಆಮೇಲೆ ಏನಿಲ್ಲ, ನನ್ನ ಕೈ ಸಿಕ್ತು ಅಂದ್ರೆ ಪ್ರವೀಣ್ ತುರ್ಕ್ತೀನಲ್ಲ, ಹಂಗೆ ತುರ್ಕ್ ಹಾಕ್ಬಿಡ್ತೀನಿ. ಏನಿಲ್ಲ, ನೀನು ಬಾಯಿ ಮುಚ್ಕೊಂಡು ನೀನೇ ಗುಳುಕ್ ಗುಳುಕ್ ಅಂತ ನುಂಗು. ಬೇಡ ಬೇಡ, ನಾನೇ ತಿಂತೀನಿ ತಗೋ. ಇಲ್ಲ ಮತ್ತೆ ನಿನಗೆ ಹಂಗೆ ಹೇಳಿದ್ರೇನೆ ಸರಿ, ಮೆತ್ತಗೆ ಹೇಳಿದ್ರೆ ಆಗಕ್ಕಿಲ್ಲ. ಕಣ್ಣು ಮುಚ್ಕೊಂಡೆ, ಕಣ್ಣು ತೆಗಿ. ಕಣ್ಣು ಬಿಟ್ಕೊಂಡು ನಿಧಾನಕ್ಕೆ ನೋಡ್ಕೊಂಡು ಮೂಳೆ ಯಾವುದು ಪೀಸ್ ಯಾವುದು ಅಂತ ನೋಡ್ಕೊಂಡು ನುಂಗು. ಆಮೇಲೆ ಅಪ್ಪಿ ತಪ್ಪಿ ಏನಾದ್ರು ಮೂಳೆಗಿಳೆ ಗಂಟ್ಲಿಗೆ ತಾಡ್ಕತ್ತ. ಅಯ್ಯಪ್ಪ ಹೊಟ್ಟೆ ಬೇರೆ ಚುರುಗುಡ್ತೈತೆ. ನಮ್ಮ ಮನೆಯವಳು ಏನಿದು ಮಂತುಂಬ ಎಲ್ಲ ಗಮ್ ಗುಡಿಸ್ತಾವಳೆ. ನಾನಿಲ್ಲ ಅಂತ ಹೇಳಿ ಅಮ್ಮ ಮಗ ಇಬ್ರು ಚೆನ್ನಾಗೆ ಬಾರಿಸ್ದಿರಂಗವ್ರಲ್ಲಪ್ಪ. ಚೀಚಿ ಸಾರು ಗಮ್ ಅಂತೈತಿ ಕಣಪ್ಪ. ಅದು ಯಾಕೋ ಸಿಂಗ್ ಮಾಡಿದಳು. ನನ್ನ ಹತ್ರನೂ ದುಡ್ಡಿರಲಿಲ್ಲ, ಕೂಲಿಗೆ ಹೋಗಿದ್ದೆ. ಇವತ್ತಾದ್ರೂ ದುಡ್ಡು ಅವಳ ಕೈ ಕೊಟ್ಬಿಟ್ಟು ನಾನೇ ಚಿಕನ್ ಸಾರು ಮಾಡಿ ಆಮೇಲೆ ಆಗಕ್ಕಿಲ್ಲ ಹೋಗ್ಸ ಗೊತ್ತೈತೆ ಹಂಗೆ ಹಿಂಗೆ ಅಂತ ಹೇಳುವ ಅಂತ ಬಂದೆ. ನೋಡಿದ್ರೆ ಅವಳೆ ಗಮ್ ಗುಡಿಸ್ತಾ ಬಿದ್ದವಳೆ. ಏ ಪದ್ದಿ ಎತ್ತಾಗ ಹೋಗ್ಬಿಟ್ಲಪ್ಪ. ಕರಿತಾ ಇದ್ರು ಉಸ್ರಿಲ್ಲ ಬಸ್ರಿಲ್ಲ. ತಡಿ ಮುಂದಕ್ಕೆ ಹೋಗ್ತೋಯ್ತೀನಿ. ಬಿರ್ಬಿನ್ ತಿನ್ನು. ತಟ್ಟೆ ಮುಂದೆ ಹಿಡ್ಕೊಂಡು ತೂಡಿಸ್ತಾ ಇದೀಯ. ತಿನ್ಬಿಟ್ಟು ಇನ್ನೇನು ಒಂದೆರಡು ಮೂರು ತಟ್ಟೆವೆ ಅವನು ಬೆಳೆದ್ಕೊಟ್ಬಿಟ್ಟು ಹೋಯ್ತೀನಿ ಹಟ್ಟಿಗೆ ನಾನು. ಬೇಗ ಬೇಗ ತಿನ್ನು ಪುಟ್ಟವ. ನೀನು ಹೋಗಿ ತಟ್ಟೆಗೆ ಹಾಕೊಂಬರೋಗು ಹೋಗು. ನಮ್ಮ ಜೊತೆನೆ ಕುತ್ಕೊಂಡು ಊಟ ಮಾಡ್ಬಿಟ್ಟು ಹೋಗ್ಬೇ.
ಏ ಬ್ಯಾಡ್ ಬಿಡ ಕೆಂಪಿ, ಬತ್ತನೆ ನಂದು ಆಗಿತ್ತಲ್ವಾ, ಇವಾಗೇನು ಹೊಟ್ಟೆ ಹಸ್ತಿರ್ಲಿಲ್ಲ. ತಗೋ ಹೋಯ್ತೀನಿ ಸಾರ ಒಂದಿಷ್ಟು ಬಿಟ್ಕೊಂಡು ನನ್ನ ಗಂಡುಗೂ ನಂಗುವೆ ಅಲ್ಲೇ ಆಯ್ತದೆ ತಗೋ. ಇನ್ನೇನು ಒಂದೆರಡು ಚೆಂಡು ಮುದ್ದೆ ಉಯ್ಕೊಂಡ್ರೆ ನಮ್ಮಿಬ್ರಿಗೆ ಆಯ್ತದೆ. ಇನ್ನು ನನ್ನ ಬಡಿ ಏನು ಬೇಡ, ಮುದ್ದೆಲ್ಲೇ ಸಾಕು, ಹೊಟ್ಟೆ ತುಂಬಿಸ್ಕೊತೀವಿ. ಹಂಗೆ ಮಾಡು, ಅಪ್ಪಂಗೆ ಹೋಗಿ ತಗೊಂಡು ಹೋಗು ಆಯ್ತಾ. ಮನೇಲಿ ಜಾಸ್ತಿ ಮಡಗಬೇಡ, ಎಲ್ಲ ನೀನೇನೆ ತಗೋ ಹೋಗು. ನಮ್ಮನೆ ಅಪ್ಪನೂ ಇಲ್ಲ, ಪ್ರವೀಣನು ಜಾಸ್ತಿ ತಿನ್ನಕ್ಕಿಲ್ಲ. ಹ್ಞೂ ಅಪ್ಪಂಗೂ ತಗೋಯ್ತೀನಿ ನಾನು. ಇದು ಮಾತ್ರ ಚೆನ್ನಾಗಿ ಜ್ಞಾನ ಆಯ್ತು ನಿಂಗೆ. ತಡಿ ತಾನು ತಿನ್ಬಿಟ್ಟು ಜೀರ್ಣಿಸ್ಕೊಂಡು ಆರಾಮಾಗಿ ಮಲಿಕೊಳ್ವಾನಿಲ್ಲ. ಬೇಗ ನುಂಗು, ಗುಳಿಗೆ ಕೊಟ್ಟನು ಅದನ್ನು ನುಂಗ್ಬೇಕು. ಅಯ್ಯೋ ಅದೊಂಥರ ಕೈ ಇರ್ತದೆ, ಕಪ್ಪಟೆ ಕೈ. ಈ ಮುದ್ದೆನೇ ಬೇಕಾದ್ರೆ ಇನ್ನೊಂದು ಅರ್ಧ ನುಂಗ್ಬಿಡ್ತೀನಿ ಕಪ್ಪ. ಈ ಮಾತ್ರ ನುಂಗಕ್ಕಾಗಕ್ಕಿಲ್ಲ. ಅಯ್ಯಪ್ಪ ಪದೇ ಆಗಳ ನಮ್ಮ ಮನೇಲೆಲ್ಲ ಸೇರ್ಬಿಟ್ಟವ್ರೆ ಹೆಂಗಸ್ರು. ನಮ್ಮ ಮನೇಲಿ ಕುತ್ಕೊಂಡು ಚಿಕನ್ ತಿಂತವ್ರಲ್ಲಪ್ಪ, ಅದು ನನಗೆ ಹೇಳ್ದಾನೆ. ಇಷ್ಟು ದುಡ್ಡು ಎಲ್ಲಿಂದ ಬತ್ತು ಕಾಣೆ, ಎಲ್ರಿಗೂ ಇಕ್ಕುವಷ್ಟು. ಪದೇ ಪದ್ದೆ ಬತ್ತಿದಳು ಇಲ್ವೋ ಅಂತ ಇವಾಗ ಬತ್ತಿದ್ಯಾ ನೀನು? ಅಯ್ಯೋ ಊಟ ಮಾಡೋ ಟೈಮ್ಗೆ ಬಂದ್ಬಿಟ್ನಲ್ಲ ಇವಣ್ಣ. ಏನು ಅನ್ಕೊಂಡಾನೆ ಏನೋ ಕಣೆ, ನಮ್ಮ ಮನೇಲಿ ಆರಾಮಾಗಿ ಕುತ್ಕೊಂಡು ಉಣ್ತಾವ್ರೆ ಅಂತ ಅನ್ಕೊಳಕ್ಕಿಲ್ವೇ? ಆಮೇಲೆ ಪದ್ದಿ ಮಾಡ್ಕೊಟ್ಟವಳೆ ಹಂಗೆ ಹಿಂಗೆ ಅಂತ. ನೀ ಬಿರ್ಬಿಡ್ನಿ ತಿನ್ನಿ, ತಟ್ಟೆಲಿ ಮಡಿಕೊಂಡು ಕೂತಿದ್ಯಲ್ಲ. ಸರಿ ಬಿಡಿ, ನೀವು ಬೇಗ ತಿಂದತ್ತೆ ಗೆದ್ದು ಹೋಗುಮ ನಡಿ. ಇನ್ನೇನು ಮತ್ತೆ ಇವ ಸಿಂಗ್ಲಿಕ್ಕೆ ಸರಿ ಇಲ್ಲ. ಆಮೇಲೆ ಏನಿಲ್ಲ, ಕುಡ್ದು ಬಿಟ್ರೆ ಮುಗೀತು ನಮ್ಮ ಕತೆ. ಕಡೆ ಮತ್ತೇನಾದ್ರೂ ತಲೆ ಬಿಸಿ ಮಾಡೋಣ ಏನೋ ಗೊತ್ತಿಲ್ಲ. ನಾವಂತೂ ಹುಸಿ ನೆಮ್ಮದಿಯಾಗಿರ್ಬೇಕು. ಯಾಕೆ ಬೇಕು ತಿನ್ಬಿಟ್ಟು ತೆಗಿ ಕೊಳ್ಕೊಳ್ಕಂತ ನುಂಗ್ಕೊಬಿಡ್ತೀನಿ. ಹಂಗೆ ಮಾತಾಡ್ತೀನಿ ತಗೋ, ಈಗ ಅಂದ್ರೆ ಚೆನ್ನಾಗಿ ಕಾಣಕ್ಕಿಲ್ಲ. ನಾ ಮಾತಾಡಕ್ಕಿಲ್ಲಪ್ಪ. ಯಪ್ಪ ಅವನಂತೂ ಸರಿಕಿಲ್ಲ, ನಾನಂತೂ ಮಾತಾಡಕ್ಕಿಲ್ಲ. ನಾನು ಪದಿಗೋಸ್ಕರ ಬಂದಿದ್ ಕಣ. ನೀನು ಮಾತಾಡಂಗಿದ್ರೆ ಮಾತಾಡು. ಎಲ್ಲ ಹಾಳಾಗೋಗಿದ್ದೆ ನೀನು. ಅಲ್ಲಕ್ಕಲ್ಲ ನೀನು ನಿನ್ನ ಯಾಕೆ ದ್ವಾಸೆ ಹುಯ್ಯ ಅಲ್ಲ, ಆ ಪಾಟಿ ದುಡಿತೀಯ, ಆ ಪಾಟಿ ಸಂಬಳ ತತ್ತಿ, ಅದು ಯಾರಿಗೆಲ್ಲ ಕೊಟ್ಟಿ ನೀನು? ಅದು ಯಾರು ಕೊಟ್ಟಿ ಹೇಳು ಒಂಚೂರು. ನಿನಗೇನಿಲ್ಲ, ನಿನಗೆ ಏನಾಗಿರ ಯಾವ್ದಾರೆಲ್ಲ ಕಿತ್ತೋಗಿರ್ತಾರೆ ಹೊಡೆದಾಕ್ಬಿಡ್ತೀನಿ ನಿನಗೆ. ಅಲ್ಲ ನಮ್ಮವ್ವ ಎತ್ತವಳು ಹಿಂಗೆ ಬೈದಿಲ್ಲ, ಹಂಗೆ ಬೈತಾ ಬಿದ್ದಿರ್ತಾಳಲ್ಲ ಈ ಅಮ್ಮ. ಅಯ್ಯೋ ನಾನೇನಮ್ಮ ಮಾಡಿದೆ ಪುಟ್ಟಮ್ಮ? ಏನ್ ಮಾಡಿಲ್ಲ ಅಂತ ಕೇಳು. ನಿನ್ನ ಹೆಂಡತಿಗೆ 3-4 ದಿನದಿಂದ ಜ್ವರ ಬಂದು ಸುಡ್ತಾ ಬಿದ್ದದೆ. ನಿನ್ನ ಮಗನು ನಮಗೆ ನಾಟಕ ಮಾಡಕ್ಕೆ ಏನು ಹೇಳಿಲ್ಲ. ಅದೇ ಇವಳ ಮಗನ ಕರ್ಕೊಂಬಂದತ್ತಿಗೆ ಕೆಂಪಿ ಮಗ ಬಂದ್ಬಿಟ್ಟತ್ತಿಗೆ ಎಲ್ಲ ಮಾಡ್ಕೊಟ್ಬಿಟ್ಟು ಹೋಗದೆ ಗಂಡು. ಅದನ್ನು ಹೇಳಿಲ್ಲ. ಅದೇ ಇವಳವಳಲ್ಲ, ಇವಳನ್ನು ಹೇಳ್ಕಳ್ಸಿಲ್ಲ. ನಾನು ಏನೆಲ್ಲ ಮಾಡೋನು? ಇವತ್ತು ಬಂದೊತ್ತಿಗೆ ಮನೆ ಸ್ವಚ್ಛ ಮಾಡಿ ಒಂಚೂರು ನಾಲಿಗೆ ಎಲ್ಲ ಕೆಟ್ಟೋಗಿತ್ತು, ನೆನ್ನೆಲ್ಲ ಸುಧಾರಿಸ್ಕೊಂಡವಳೆ. ಹಂಗು ಡಾಕ್ಟರ್ನ ಕರ್ಸ್ಬಿಟ್ಟು ಇಂಜೆಕ್ಷನ್ ಹಾಕ್ಸಿದ್ದೀನಿ. ಹೊಸಿ ಜ್ಞಾನ ಮನವಾಗಿ ನೋಡ್ಕೊ. ಆಮೇಲೆ ಏನಿಲ್ಲ, ನಿನ್ನ ಏನು 3 ಅಡಿ 6 ಅಡಿನಿ ನಾನು. ಏನಿಲ್ಲ, ನಿನ್ನ ತಿಥಿ ಕಾಣಿಸ್ಬಿಡ್ತೀನಿ. ಅಯ್ಯೋ ಪುಟ್ಟಮ್ಮ, ನಾನೇನು ಆಟ ಆಡ್ಕೊಬರಕ್ಕೆ ಹೋಗಿದ್ದೆ. ಕ್ಯಾಮೆ ಇತ್ತು ಪಟ್ಟಣದಲ್ಲಿ, ಅದಕ್ಕೆ ನೋಡು ಹೋಗಿದ್ದು. ಆಟಿಯ ನಂಗೆ ಗೊತ್ತಿರಲಿಲ್ಲ ಬಿಡು. ಈಗ ಬಂದಿದ್ದೀನಲ್ಲ ನೋಡ್ಕೊತೀನಿ. ಇನ್ನು 2 ದಿನ ಎಲ್ಲೂ ಹೋಗಲ್ಲ. 2 ದಿನ ಅಲ್ಲ, ಅವಳು ಹುಷಾರಾಗೋವರೆಗೂ ಮಾನವಾಗಿ ಮನೇಲಿ ಇರುತ್ತೆ ಕಲ್ತ್ಕೊ. ಸರಿಯೇ? ಆತು ಸರಿ. ಹೋಲ ಕೈಕಾಲು ಮುಖ ತೊಳ್ಕೊಬ್ರಲ್ಲ. ಕೈಕಾಲು ಮುಖ ತೊಳ್ಕೊಬೇಕು. ನಿನ್ಗೂ ಒಟ್ಟಿಗೆ ಊಟಕ್ಕೆ ಕೊಟ್ಬಿಟ್ಟು ನಾನು ಹೋಯ್ತೀನಿ. ಅಲ್ಲಿ ನಿಮ್ಮಯ್ಯ ಕಾಯ್ತಾ ಕೂತವನೆ. ಇನ್ನು ಅವಾಗೆ ಬಂದಿದ್ದು, ಬೆಳಗ್ಗೆನೆ ಬಂದು ಏನು ಎತ್ತಂತ ಅಟ್ಟೆತಕ್ಕ ಹೋಗಿಲ್ಲ. ಇಲ್ಲೆಲ್ಲ ಮುಗಿಸ್ಕೊಂಡು ಹೋಗ್ತಕ್ಕೆ ಬಿರ್ಬಿನ ಹೋಯ್ತೀನಿ. ಹೋಗಿ ಕೈಕಾಲು ಮುಖ ತೊಳ್ಕೊಬೇಕು. ಬ್ಯಾಡ್ ಬಿಡು, ನಾನೇ ಇಕ್ಕೊಂಡು ಉಣ್ತೀನಿ. ಅದೇ ಮೇಕೆ ಬಾಯಿ ಮುಚ್ಕೊಂಡು ಹೋಗು, ಕೈಕಾಲು ಮುಖ ತೊಳ್ಕೊಬಾ ಅಂತ ಹೇಳ್ತಾನೆ ನಾನು. ಸರಿ ಆಯ್ತು, ಹೋಯ್ತೀನಿ ತಗೋ. ಮದ್ವೆ ಆಗ್ಬಿಟ್ರೆ ಆಗೋಯ್ತು ಅಂತ ಅನ್ಕೋಬಿಟ್ಟವನೆ. ಹೆಂಡ್ತಿನ ಹೆಂಗೆ ನೋಡ್ಕೊಬೇಕು ಮಾಡಬೇಕು ಅನ್ನೋದು ಗೊತ್ತಾಗಲ್ತು ಮುಂಡೆತ್ಗೆ. ಮುಂದುವರಿತದೆ ಫ್ರೆಂಡ್ಸ್. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ವಿಡಿಯೋನ ಶೇರ್ ಮಾಡಿ.